ಸ್ವಾತಿ ಏನು ಮಾಡಕತ್ತಿ? ಕಣ್ಕಾಣವಲ್ದನ ಅಡಿಗೆ ಮಾಡಕತ್ತೀನಿ. ನಾನು ಯಾವತ್ತೂ ಒಲೆ ಮುಂದೆ ಕುತ್ಕೊಂಡು ಅಡಿಗೆ ಮಾಡ್ದವಳಲ್ಲ. ಈ ಸೌದೆ ಒಲೆ ಮುಂದೆ ಕುತ್ಕೊಂಡು ಅಡಿಗೆ ಮಾಡೋದಂದ್ರೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ಉದಯ್, ನನ್ನ ಕೈಲಿ ಕೆಲಸ ಆಗ್ತಾ ಇಲ್ಲ. ಪ್ಲೀಸ್, ನಮ್ಗೆ ಯಾವ ಆಸ್ತಿನೂ ಬೇಡ, ಪಾಸ್ತಿನೂ ಬೇಡ, ನಡಿ ಹೋಗ್ಬಿಡೋಣ. ಆಯ್ತು ತಗೋ, ಹಂಗಾದ್ರೆ ನೀವು ಅಲ್ಲನ್ನ ಹಂಗಾರೆ ಆಸ್ತಿನ ನನ್ನ ತಮ್ಮನ ಹಿಂತಿ ಬಂದು ಎಲ್ಲ ಪ್ರೈಸ್ಕೊಂಡು ಹೋಗ್ತಾರೆ ನೋಡು. ನೋಡು, ಕೋಟ್ಯಾನು ಗಂಟ್ಲೆ ಆಸ್ತಿ ಅದು, ಕೋಟಿ ಮಾರ್ತತಿ ಮುಂದೊಂದು ದಿನ. ನಾ ಅಂಥ ಆಸ್ತಿ ಬಿಟ್ಟು ಹೋಗ್ಬಿಡೋಣ. ಹೆಂಗಾರ ಒಂದು ಸ್ವಲ್ಪ ದಿನ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗು, ಅಡ್ಜಸ್ಟ್ ಆಗು, ಏನಾಗಲ್ಲ. ಹೆಂಗೆ ಅಡ್ಜಸ್ಟ್ ಆಗಬೇಕು? ಎಂದು ಸೌದೆ ಒಲೆ ಮೇಲೆ ಅಡುಗೆನೇ ಮಾಡಿಲ್ಲ ನಾನು. ಓಹೋ, ತುಂಬ ಕಷ್ಟ ಅನಿಸ್ತಾ ಇದೆ ನನಗೆ. ಮತ್ತು ನಾನೇನು ಎಲ್ಲ ಕೆಲಸ ಮಾಡೀನೇನು? ಹೊಲಕ್ಕೆ ಹೋಗಿ ಬಂದೆ, ಅಲ್ಲೆಲ್ಲ ಕೆಲಸ ಮಾಡಿದೆ ನಾನು. ನನಗೂ ಕಷ್ಟನೇ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಆಸ್ತಿ ಬರ್ತದಂದ್ರೆ ಇದೆಲ್ಲ ಮಾಡಲೇಬೇಕು. ಒಂದು 2-3 ತಿಂಗಳು ಅಷ್ಟೇ. ಅತ್ತಾಗ ಆಸ್ತಿ ನಮ್ಮ ಹೆಸರಲ್ಲೇ ಮಾಡ್ಕೊಂಡು ನಡಿ, ರೈಟ್. 2-3 ತಿಂಗಳದ್ದು ನೋಡ್ತೀವೋ, ಏನು ವರ್ಷಾನುಗಂಟ್ಲೆ ಕುತ್ಕೊಂಡು ತಿನ್ಬೋದು, ಅದನ್ನು ನೋಡ್ತೀವೋ. ಕೋಟಿ ಆಸ್ತಿ ಬೇಕು, ಏನು ಒಂದು ಸ್ವಲ್ಪ ದಿನ ಇದು ಕಷ್ಟಪಡೋದು ಬೇಕು. ಅಯ್ಯೋ, ಆಸ್ತಿನೂ ಬೇಕು, ಬಟ್ ನನಗೆ ಆಗ್ತಾ ಇಲ್ವೇ. ಇವ್ರ ಮನೇಲಿ ಗ್ಯಾಸ್ ಇದೆ, ಆದರೆ ಗ್ಯಾಸಲ್ಲಿ ಅಡುಗೆ ಮಾಡಬಾರ್ದಂತೆ. ಅಮ್ಮ, ನನ್ನ ಕೈಲಿ ಆಗ್ತಾ ಇಲ್ಲ. ಪಾತ್ರೆ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವು ಬರ್ತಾ ಇದೆ. ಅದು ಎಲ್ಲ ಮಸಿ ಪಾತ್ರೆ, ಕೈ ನೋಡಿ ಹೆಂಗಾಗಿದೆ ಅಂತ. ಓ ಮೈ ಗಾಡ್, ಹಿಂಗೆ ಆದರೆ ನನ್ನ ಕತೆ ಹೆಂಗೆ? 2 ಮಂತ್ಸ್ ಅನ್ನೋ ಹೊತ್ತಿಗೆ ಅಯ್ಯೋ ನಾನು ಆಗಿರಲ್ಲ. ಓ ಮೈ ಗಾಡ್, ನೋಡು, ಈ ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೊಂದು ಸ್ವೆಟ್ ಆಗ್ತಾ ಇದೆ ನೋಡು. ಸ್ವಲ್ಪ ದಿನ ಸಹಿಸ್ಕೋ. ಐ ಕಾಂಟ್ ಬೇಬಿ. ನೋಡಿಲ್ಲ, ಇವತ್ತು ನಮ್ಮ ತಮ್ಮನ ಹೆಂಡತಿ ಬರಾಕತ್ತಾರ. ಆಕೆ ನಮ್ಮ ತಮ್ಮನ ಹೆಂಡತಿ ಹೆಂಗದಾಳ ಅಂತ ಗೊತ್ತೈತಿಲ್ಲ ನಿನಗೆ? ಆಕೆ ಇಲ್ಲ ಲಟ್ಟಿಗೂ ಸೈ ಪೆಟ್ಟಿಗೂ ಸೈ. ಆಕೆ ಬರ್ತಾಳ, ಬಂದ್ಬಿಟ್ಟು ಆಕೆ ಎಲ್ಲ ಕೆಲಸ ಮಾಡಿ ತೊಗೊಂಡು ಹೋಗ್ಬಿಡ್ತಾಳ. ನೋಡು, ಯಾವುದೇ ಕಾರಣಕ್ಕೂ ನೀನು ಆಕಿನ್ನ ಒಟ್ಟ ಮುಂದಕ್ಕೆ ಹೋಗಕ್ಕೆ ಬಿಡಬಾರ್ದು. ಎಲ್ಲ ಕೆಲಸದಾಗೂ ಸೈ ಅನ್ನಿಸ್ಕೋಬೇಕು ನೋಡು, ಹಂಗತಿ ಮಾಡ್ಬೇಕು ನೋಡಿ ನೀನು. ಅವರು ಆಸ್ತಿ ಬರ್ತದಂದ್ರೆ ಬೇಕಾದ್ ಮಾಡ್ತಾರೆ, ಗೊತ್ತೇನು ನಿನಗೆ? ಗಂಡ ಹೆಂಡತಿ ಭಾಳ ಬೇಡಿಕಿದಾರ ಅವರು. ಆಯ್ತು ಬಿಡು, ಮಾಡ್ತೀನಿ. ಬಟ್ ನನಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಕಾಂಪಿಟೇಷನ್ ಮಾಡಲೇಬೇಕು. ಎಲ್ಲದ್ರಾಗೂ ನೀವು ವಿನ್ ಆಗಲೇಬೇಕು, ಗೊತ್ತೇನು? ಇಲ್ಲಾಂದ್ರೆ ನಾವು ಸೋತ್ವಿ ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ಅವ್ರಿಗೆ ಆಸ್ತಿ ಮಾಡ್ತಾರೆ ನೋಡಿ, ಹೆಂಗೆ? ನೋವಿ, ಅವರಿಗೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾತ್ರ ನಾನೇ ವಿನ್ ಆಗಬೇಕು. ನನಗೆ ಎಲ್ಲರೂ ಇವಳು ಚೆನ್ನಾಗಿ ಮಾಡ್ತಾಳೆ, ನಮ್ಮನ್ನು ನೋಡ್ಕೊತಾಳೆ ಅಂತ ಅನ್ಬೇಕು. ಆ ಥರ ಮಾಡ್ತೀನಿ ಬಿಡು. ಓ ಮೈ ಗಾಡ್, ವೆರಿ ಗುಡ್, ಹಾಗೆ ಇರಬೇಕು. ಏನವ ದಗದೆಲ್ಲ ಆತೇನೆ? ಯಾಕೆ ಭಾಳ ನೆಳಾಕತ್ತಿದ್ದೆಲ್ಲವ? ಆಗಂಗಿಲ್ಲ ಅಂದ್ರೆ ಸುಮ್ಮನೆ ಹೊಂಟು ಬಿಡು. ಹಂಗೇನು ಇಲ್ರಿ ವೀನಿ, ಎಲ್ಲ ಕೆಲಸ ಮಾಡ್ತಾಳ. ಬಟ್ ಆಕೆ ಯಾವತ್ತೂ ಒಲೆ ಮುಂದೆ ಕುತ್ಕೊಂಡು ಅಡುಗೆ ಮಾಡಿಲ್ಲಲ್ರಿ, ಅದೇ ಒಂದು ಸ್ವಲ್ಪ ಶೆಕಿ ಭಾಳ ಆಗಕತ್ತೈತಿ ಅಂತ ಅಷ್ಟೇ ಹೇಳಾಕತ್ತಿದ್ಲು. ಹೌದಾ? ನಾನು ಯಾವತ್ತೂ ಒಲೆ ಹಚ್ಚಿದವಳೆ ಇಲ್ಲ, ಸೌದೆ ಒಲೆಯಲ್ಲಿ ಅಡುಗೆನೇ ಮಾಡಿಲ್ಲ, ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಇವತ್ತೊಂದು ಸ್ವಲ್ಪ ಕಷ್ಟ ಆಯ್ತಕ್ಕ ಅಷ್ಟೇ. ಇಲ್ಲ, ನಾನು ನಿನ್ನ ಡೈಲಿ ಮಾಡ್ಕೊಂಡು ಹೋಗ್ತೀನಿ. ನೀನು ರೂಢಿ ಆಗತ್ತಲ್ಲಕ್ಕ? ಮಾಡ್ಕೊಂಡು ಹೋಗ್ತೀನಿ. ಮಾಡ್ತಾಳ್ರಿ ವೀನಿಕಿ, ಹಂಗೇನಿಲ್ಲ. ನೋಡ್ರಿ ಹೆಂಗಿರ್ತಾರೆ ಜನ. ಹಣ ಸಿಗ್ತೈತೆ ಅಂದ್ರೆ ಹೆಣನೂ ಬಾಯಿ ಬಿಡ್ತೈತಂತ, ದುಡ್ಡು ಸಿಗ್ತೈತೆ ಅಂದ್ರೆ ತಮ್ಮತನನ ಕಳ್ಕೊಳಕ್ಕೆ ತಯಾರಿರ್ತಾರೆ ರೀ ಮಂದಿ. ಈಗಿನ ಕಾಲದಾಗ ಇಂಥವ್ರು ಭಾಳ ಅದ ರೀ. ದುಡ್ಡು ದೊಡ್ಡದಾಗಿ ಬಿಟ್ಟತಿ ಇವಕ್ಕೆ, ಸಂಬಂಧಗಳ ಬೆಲೆನ ಗೊತ್ತಿಲ್ಲ ಇವಕ್ಕೆ. ಅದಕ್ಕೆ ಇವ್ರಿಗೆ ಸಂಬಂಧಗಳ ಬೆಲೆ ಏನು ಅನ್ನೋದು ತಿಳಿಸ್ಬೇಕಾಗೈತೆ ರೀ. ಈಗಿನ ಕಾಲದಾಗ ಸಂಬಂಧಕ್ಕೆ ಬೆಲೆ ಕೊಡಂಗಿಲ್ರಿ. ಯಾರ ಹತ್ರ ಅಂತಂಬ್ರಾದ್ರೂ ಅಷ್ಟೇ, ಹೊರಗಿನಾರಾದ್ರೂ ಅಷ್ಟೇ, ಯಾರ ಹತ್ರ ಭಾಳ ರೊಕ್ಕ ರೂಪಾಯಿ ಇರ್ತೈತಿ ಅವ್ರಿಗೆ ಜೈ 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 ಅನ್ಕೊಂತ ಹೋಗ್ಬಿಡ್ತಾರೆ ರೀ. ರೊಕ್ಕ ರೂಪಾಯಿ ದೊಡ್ಡದಲ್ರಿ, ಮನುಷ್ಯತ್ವ ಮುಖ್ಯ, ಸಂಬಂಧಗಳ ಮುಖ್ಯ. ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ಸ್ ಕೊಟ್ಟು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸ್ತಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿವಾಹ ಬಂಧನ ಮತ್ತು ಸೋತು ಗೆದ್ದವಳು ಇವತ್ತಿಂದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ, ನೋಡ್ರಿ. ಆ ಕತೆಗೂ ಸಪೋರ್ಟ್ ಮಾಡಿರಿ. ಅಯ್ಯೋಯ್ಯೋ ತಿರುಪತಿ, 8 ದಿನ ಆಗಿತ್ತೆ ಯಪ್ಪ ನೀನು ಹಿಂಗತಿ ನೋಡಿ. ಕರೆ ಅಂದ್ರಪ್ಪ ಯಪ್ಪ, ಯಾರು ಕಣ್ಣು ಸಾಲದು, ಎಷ್ಟು ಚಂದ ಕಾಣಕತ್ತಿಯಪ್ಪ. ಈಗ ನೋಡಪ್ಪ ಮಹಾರಾಜನ ಕೈ ಬಂತು. ಈ ತಿರುಪತಿನ ಸೋಲ್ಸಾಕ ಯಾವ ಕೈಲಿಂದ ಸಾಧ್ಯ ಇಲ್ಲ ಬೇಯತ್ತಿ. ಈ ತಿರುಪತಿ ಯಾವತ್ತಿದ್ರು ರಾಜನ. ಹೌದಪ್ಪ ಯಪ್ಪ. ಆದ್ರೂ ಅವ ಹುಡುಗ ಪೀಸದನ ಅಲ್ಲ, ನಮ್ಗೆ ಏನೋ ಲಪುಡ್ತನ ಮಾಡಿ ಎಲ್ಲ ಆಸ್ತಿ ಪಾಸ್ತಿ ಹೊಳ್ಳಿ ಇಷ್ಟು ಕೊಡಕತ್ನಲ್ಲ. ಅದು ಹುಡುಗಿ ಬೀಸಿದನಪ್ಪ. ಅವನ ಪಾದ ಪೂಜೆ ಮಾಡಿ ಪಾದ ನೀರು ತೊಳ್ಕೊಂಡು ಕುಡಿಬೇಕಪ್ಪ ನಾವು. ಅಲ್ಲ ಬೆರಿಕಿ ಹೇಳೋದಂಗೆ ಎಲ್ಲ ಮಾಡಿಬಿಟ್ನಲ್ಲವ. ಏನಾರ ಯಾಕಾಗಲ್ಲ ಕೊಡಪ್ಪ, ನಮ್ಮ ಆಸ್ತಿ ನಮ್ಗೆ ಒಂದೊಂದಾಗಿ ಒಳ ಸಿಗಾಕತ್ತು. ಅತ್ತಿಗೊಂದು ಕಾಲ ಅಂತ ಸೊಸೆಗೊಂದು ಕಾಲ ಅಂತೈತಿ. ಇನ್ನೇನು ಭಾಳ ದಿನ ಉಳಿದಿಲ್ಲೈತಿ ಭಾರತಿ ಬೀದಿ ಬೀಳೋದು. ನಾ ಕಣ್ಣಾರಿ ನೋಡ್ಬೇಕು. ಇನ್ನೇನು ದೂರ ಇಲ್ಲ, ಇನ್ನೇನು ಭಾಳ ದಿನ ಉಳ್ಕೊಂಡಿಲ್ಲ. ಎಲ್ಲ ಒಂದೊಂದೊಂದೊಂದೊಂದೊಂದು ಕೈ ಬಿಟ್ಟು ಹೊಂಟಲ್ಲ ಆಸ್ತಿ. ಹಂಗ ನಾನು ಕಬ್ಜಾ ಆಗ್ಬೇಕೆಲ್ಲ ಆವಾಗ ಐತ್ ನೋಡಪ್ಪ. ಆದ್ರೂ ಆ ಹುಡುಗ ಬಾ ಕ್ರಮತ್ ಮಾಡಿನ ತಗೋ. ಎಲ್ಲ ಆಸ್ತಿ ನಮ್ಗೆ ಬರುವಂಗೆ ಮಾಡಿಬಿಟ್ಟ. ಅವ್ನ ಕಾಲು ತೊಳೆದು ಪೂಜೆ ಮಾಡ್ಬೇಕು ಬಿಡಪ್ಪ. ಎತ್ತಿ ಇನ್ನೊಬ್ರನ್ನ ಅತಿಯಾಗಿ ಹೋಗ್ಬೇಡ. ಅವೇನು ಮಾಡ್ಲಾರ್ದು ಮಾಡಿಲ್ಲ. ಈಕಿ ಭಾರತಿ ಅವಂಗ ಅಣ್ಣೇ ಮಾಡಿದ್ಲು ಅಂದಲ್ಲಿನ
ಅವ ಅದನ್ನ ಸೀಡ್ ತೀರಿಸ್ಕೊಳಕತ್ತಾನ ಅಷ್ಟ. ಏನಿಲ್ಲ, ನಮ್ಮ ಕೆಲಸ ಆಗೋ ಮಟ ಇಟ್ಕೊಳೋದು ಐತಿ. ನಮ್ಮ ಕೆಲಸ ಆಗಿಂದ ಹಚ್ಚ ಅಂತೇಳಿ ಒಗದು ಬಿಡೋದು ನೋಡೈತಿ. ಏನು ಹೇಳಕತ್ತಿ ತಿರುಪತಿ ನೀನು? ಹೌದೈತಿ, ಕಾರ್ಯವಾಸಿ ಕತ್ತಿ ಕಾಲು. ನಮ್ಮ ಕೆಲಸ ಇದ್ದಾಗ ಮಾಡಿಸ್ಕೋಬೇಕು, ಕೆಲಸ ಆದ್ಮೇಲೆ ಒದ್ದು ಬಿಡ್ಬೇಕು. ಈಗ ನಾನು ಅದನ್ನೇ ಮಾಡೋದು. ಅಯ್ಯಯ್ಯೋ ಹಿಂಗತಿ ಅಂತೀಯಲ್ಲಪ್ಪ. ನಾನು ಏನೋ ಭಾಳ ಇಟ್ಕೊಂಡ ಅವನ ಬಗ್ಗೆ ಅಂತ ಅನ್ಕೊಂಡಿದ್ದೆ. ಯಾರ್ದು ಇಟ್ಕೊಳಂಗಿಲ್ಲ ಬೇಯತಿ, ನನಗೆ ಕೆಲಸ ಆಗ್ಬೇಕಟ್ಟ. ಕೆಲಸ ಆಗಿಂದ ಎಡಗಾಲಿಲ್ಲ ಒದ್ದು ಕಳ್ಸು ಮಗ ನಾನು. ಹಂಗಾದ್ರೆ ಇವ ಯಾರ್ದು ಇಟ್ಕೊಳವಲ್ಲ. ಮುಂದೊಂದು ದಿನ ನನಗೂ ಇದಕ್ಕೆ ಹೆಚ್ಚಾಯವ. ಆದರೂ ಹುಷಾರಿಂದ ಇರ್ಬೇಕವ ನಾನು. ಹಂಗಾರ ಬಾತಿ ನೆಲಕ್ಕೆ ಬೀಳ್ತಾ ಅದನ್ನ ನೋಡ್ದು ಹಾಕತ್ ತಗೋ. ಒಂದು ಅರ್ಥ ಆಗವಲ್ದು, ಈ ಬಾತಿ ಹೆಂಗದಳ ನನಗದ ತಿಳಿಯವಲ್ದು. ನೋಡ್ಬೇಯತಿ, ನನ್ನ ಹೆಂಡತಿ ಅಂತಕ್ಕಿಂತಕ್ಕೆಲ್ಲ ಪ್ರೀತಿ ಮಾಡಿರ್ಬೋದು, ಮನಸ್ಸು ಜಾರಿಸ್ಕೊಂಡಳ. ಆದ್ರೆ ಯಾವತ್ತು ತಾನು ತನ್ನ ಹೆಣ್ಣತನನ ಯಾರಿಗೂ ಬಿಟ್ಟು ಕೊಟ್ಟಿಲ್ಲ, ಅದು ನನಗೆ ಗೊತ್ತೈತಿ. ಆದ್ರೆ ಅವಳಿಗೆ ಕೊಬ್ಬು ಜಾಸ್ತಿ ಐತಿ, ಆಕೆ ಕೊಬ್ಬು ಇಳಿಸ್ಬೇಕಷ್ಟೇ. ಯಾವಾಗ ಹೆಂಗೆ ಮಾತಾಡ್ತೀನಿ ಅನ್ನೋದು ಗೊತ್ತಾಗಂಗಿಲ್ಲಪ್ಪ. ಒಮ್ಮೆ ಚಲೋ ಇಲ್ಲ ಅಂತಿ ನೀನು ಹೆಂಡ್ತಿ, ಒಮ್ಮೆ ಚಲೋ ಅದಳ ಅಂತಿ. ಏನು ಮಾತಾಡ್ತಿ ಅಂತ ಒಂದು ಗೊತ್ತಾಗವಲ್ಲಪ್ಪ ನನಗೆ ತಿರುಪತಿ. ನೀ ಆತನ ಮಾಡ್ಕೊಳಕ್ ಹೋಗ್ಬೇಡ, ನೀ ತಣ್ಣಗಿದ್ದು ಬಿಡು. ನನಗೆ ಏನು ಮಾಡ್ಬೇಕಂತ ಗೊತ್ತೈತಿ. ತಿರುಪತಿ ಸುಮ್ಮಪ್ಪ, ಗಂಡ್ಮಗ ಬಂತು. ಬಾರತ್ತಮ್ಮ, ನಿನ್ನ ಬಗ್ಗೆ ಮಾತಾಡಕತ್ತಿದ್ದೀವಿ ಬಾಪ. ಯಪ್ಪ ನೆಲಕ ಬಿದ್ದಿದ್ವಪ್ಪ, ನೀ ಇರ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತನ. ನಾನು ನಮ್ಮ ತಿರುಪತಿ ಅದನ್ನ ಅನ್ನಕತ್ತಿದ್ವಿ. ನಿನ್ನ ಉಂಡು ಬಣಗು ಮುಂದಾಗ ನೆನೆಸ್ಬೇಕು ನೋಡು ಅಂತೇಳಿ ಅನ್ನಕತ್ತಿದ್ವಪ್ಪ. ನನ್ನ ಅಳಿಯ ಇಟ್ಟು ದಿನ ಒಂಥರ ಎಲ್ಲ ಬಿಕಾರಿ ಥರ ಅಡ್ಡಾಡಿನಪ್ಪ. ಈಗ ಈ ಅವತಾರ ನೋಡಿ ನನಗೆ ಭಾಳ ಖುಷಿ ಆತಪ್ಪ ತಮ್ಮ. ನಮ್ಗೆ ಕರೆ ಹೇಳ್ಬೇಕಂದ್ರೆ ದೇವ್ರು ಬಂದಂಗೆ ಬಂದಿ ನೋಡಪ್ಪ ಕಷ್ಟ ಕಾಲದಾಗ. ನಾನು ಯಾವತ್ತೂ ಚಿರರು ನೀ ನಿನಗೆ. ನನಗೆ ಭಾಳ ಸಹಾಯ ಮಾಡಿದ್ರಿ ನೀವು. ಅದೆಲ್ಲ ಹೋಗ್ಲಿಕ್ಕೆ ನನಗಿಷ್ಟ ಇಲ್ಲ. ಆಯ್ತು, ಇನ್ನೊಂದು ಸ್ವಲ್ಪ ದಿನ ತಡ್ರಿ. ಈಗ ಅರ್ಧ ಆಸ್ತಿ ಬಂದತಿ, ಇನ್ನು ಒಂದೊಂದು ಆ ಬಾತಿ ಕೈ ಬಿಟ್ಟು ಬಂದಿಡ್ಬೇಕು, ಹಂಗತಿ ಮಾಡ್ತೀನಂತ. ಆಕಿ ಬೀದಿಗೆ ಬೀಳ್ಬೇಕು, ಅದನ್ನ ನಾನು ನೋಡ್ಬೇಕು. ಅದ ನನ್ನ ಗುರಿ. ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಡ, ಆದ್ರೆ ಆ ಬಾತಿ ನೆಳ್ಬೇಕು, ಅದನ್ನ ನೋಡ್ಬೇಕು ನಾನು. ಮತ್ತು ಅನ್ಯಾಯ ಮಾಡಿದವ್ರಿಗೆ ಬೀಚಗೆ ಪಟ್ಟಣ ಕಲಿಸ್ಬೇಕಪ್ಪ ತಮ್ಮ. ನಾನು ಅನ್ನಕತ್ತಿದ್ದೆ. ನೋಡು ಪಾಪ ಅಂತ ಬೋಳೆ ಮನುಷ್ಯಾಗ ಹೆಂಗತಿ ಮಾಡ್ಯಾವ ನೋಡಿಯಪ್ಪ ತಿರುಪತಿ ನೀನು ಹೆಂಡ್ತಿ ಅಂತೇಳಿ ಅದನ್ನ ಮಾತಾಡ್ಕೊಳಕತ್ತಿದ್ವಪ್ಪ ನಾವು. ಅದು ಸ್ಕೂಲ್ದು ಫೋರ್ಜರಿ ಮಾಡಿ ನಿಮ್ಮ ಹೆಸರೇ ಮಾಡಿದ್ದೀನಿ ಅದನ್ನ ಆಸ್ತಿನ. ಇನ್ನೇನಿಲ್ಲ, ನಿಮ್ದು ಅದು ಫಾರ್ಮ್ ಹೌಸ್ ಐತಲ್ಲ, ಅದನ್ನ ನಾನು ಇದನ್ನ ಮಾಡಕ್ಕೆ ಹೇಳೀನಿ. ಅದು ಒಟ್ಟು ನಾನು ಹೆಂಗಾರ ಮಾಡಿ ಆ ಫಾರ್ಮ್ ಹೌಸ್ ಒಂದು ನಿಮ್ಮ ಹೆಸರೇ ಮಾಡ್ಕೊಡ್ತೀನಂತ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬೀದಿಗೆ ಬೀಳ್ಬೇಕು ಆ ಭಾರತಿ, ಹಂಗತಿ ಮಾಡ್ತೀನಿ ನಾನು. ನೀ ನನ್ನ ಪಾಲಿನ ದೇವ್ರಪ್ಪ. ನನ್ನ ಆಸ್ತಿ ಎಲ್ಲ ಕೈ ಬಿಟ್ಟಿತ್ತು, ನಾ ಇನ್ನೆಲ್ಲ ಮುಗಿತಪ್ಪ ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವ್ರು ಬಂದಂಗೆ ಬಂದು ನಾನು ಕಾಪಾಡಿಬಿಟ್ಟು. ಇನ್ನೇನಕ್ಕೆ ಆಟೆಲ್ಲ ಮುಗ್ದ ಹೋಗತಿ. ಮೋಸ ಮಾಡಿ ನನ್ನ ಅಳಿಯಾಗ ಕೈಲಿಂದ ಸಹಿ ಮಾಡಿಸ್ಕೊಂಡು ನನ್ನ ಅಳಿಯನ ಬೀದಿಗೆ ಹಾಕಿದ್ಲಪ್ಪ ಆಕಿ. ಮಾನ್ಗೇಡಿ ಗಂಡ ಅನ್ನೋ ಸತಿ ಕರೆ ನೋಡಲಿಲ್ಲ. ಪೊಲೀಸ್ ಸ್ಟೇಷನಿಗೆ ಹೇಳೋದು ಹೋಗಿಸಿದ್ಲು. ನೀನು ನಮ್ಮನ್ನೇನಾರು ಬಿಡಿಸ್ಕೊಂಡ್ ಬರ್ಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತ ಏನ.